ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೇಗಾಗಿದೆ ಅಂತಂದರೆ, ದೇಶವನ್ನು ದಕ್ಷಿಣ ಭಾರತದ ರಾಷ್ಟ್ರವಾಗಿ ಕೇಳ್ತೇವೆ ಆ ರೀತಿ ಹೇಳಂತ ದೇಶದ್ರೋಹಿಗಳಿಗೆ ಯಾವ ನೋಟಿಸು ಇಲ್ಲ, ಯಾವ FIR ಇಲ್ಲ. ಈ ರೀತಿ ಯಾರು ದೇಶದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಅಂಥವ್ರ ಮೇಲೆ ಪ್ರಧಾನಮಂತ್ರಿ ಹೇಳಿ ದೇಶವನ್ನು ವಿಭಜನೆ ಮಾಡಕ್ಕೆ ಹೊರಡ್ತಾರಂಥ ದೇಶದ್ರೋಹಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ಹೇಳದಂಥ ವ್ಯಕ್ತಿಗಳ ಮೇಲೆ ಇವತ್ತು FIR ಪೊಲೀಸ್ ನೋಟಿಸ್ಗಳು ಬರ್ತಾ ಇದೆ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ಕಾಂಗ್ರೆಸ್ ಸರ್ಕಾರವೇ ಯಾರು ಒಬ್ಬ ದೇಶದ್ರೋಹಿ DK ಸುರೇಶ್ ತಮ್ಮ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು, ದಕ್ಷಿಣ ಭಾರತಕ್ಕೆ ಬರಬೇಕಾಗಿರೋಂಥ ಅನುದಾನವನ್ನು ಕೊಡಲಿಲ್ಲ ಅಂದರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ. ಇದಕ್ಕಿಂತ ದೇಶವನ್ನು ಒಡೆಯಂಥ ದೇಶದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ. ಅವ್ರ ಬಗ್ಗೆ ಈ ನಿಮಿಷದ ತನಕನೂ ಕೂಡ ಒಂದು FIR ಹಾಕಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ. ನಾನು ಈ ರೀತಿ ದೇಶದ ವಿಭಜನೆ ಮಾಡೋಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ, DK ಸುರೇಶ್ ಅಂತ ವ್ಯಕ್ತಿಗಳ ಬಗ್ಗೆ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ದೇಶದ್ರೋಹಿಗಳು, ದೇಶವನ್ನು ಒಡೆಯಂಥ ಹೇಳಿಕೆ ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತಗೊಂಬನ್ನಿ ಅಂತ ಹೇಳಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು. ಇದು ರಾಜ್ಯದ ಜನ ತೀರ್ಮಾನ ಮಾಡಲಿ. ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋಂಥ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಅವರಿಗೆ ನೋಟಿಸ್ ಕೊಡಬೇಕು. ದೇಶದ ವಿಭಜನೆ ಮಾಡೋದು ತಪ್ಪು, ರಾಷ್ಟ್ರದ್ರೋಹ ಇದು ಅಂಥ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದು ಇದು ತಪ್ಪು. ರಾಜ್ಯ ಜನಕ್ಕೆ ಬಿಡ್ತಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿಗಳಿಗೆ ಈಶ್ವರಪ್ಪ ಅಂತ ಹೇಳಿಲ್ಲ. ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಮತ್ತೆ RSS ಮಧ್ಯೆ ತಂದಿದ್ದಾರೆ. RSS ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ್ದ. ಗುಂಡಿಟ್ಟು ಕೊಲ್ಲಿ DK ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ನೇರವಾಗಿ ಹೇಳಿರೋದೇನು, ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪ್ರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಡ್ತೀವಿ ಅನ್ನೋಂಥ ಮಾತು ಹೇಳಿದಂಥ DK ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಮತ್ತು ತದುಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ. ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡೋಂಥ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನೋಂಥ ಒತ್ತಾಯ ನಾನು ಮಾಡಿದ್ದೇನೆ. ಯಾಕೆಂತಂದರೆ ನಾನು ಮೊನ್ನೆನೂ ಹೇಳಿದೆ, ಸುಳ್ಳು 100 ಸುಳ್ಳನ್ನು ಮತ್ತೆ ಮತ್ತೆ ಅದೇ ಸುಳ್ಳು ಹೇಳ್ತಾ ಇದು ಸತ್ಯ ಅಂತ ವಾದ ಮಾಡ್ತಾ ಇದ್ರೆ ಸತ್ಯ ಆಗೋಕ್ಕಾಗಲ್ಲ. ಮತ್ತೆ ನನ್ನ ಹೇಳಿಕೆ ಕೊಟ್ಟಿದ್ದಾರೆ, ತೆರಿಗೆ ಹಂಚಿಕೆ ಬಗ್ಗೆ ನಾನು ಸುಳ್ಳು ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಅವರು ಹೇಳಿಕೆ ಕೊಡ್ತಾ ಇರೋದು ಸುಳ್ಳು ಅನ್ನೋದನ್ನು ನೇರವಾಗಿ ಇದೇ ಪದವನ್ನು ದೇಶದ ಅರ್ಥ ಸಚಿವರಾಗಿರೋದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವರು ಹೇಳ್ತಿರೋದು ಸುಳ್ಳು. ಅವರು ತುಂಬ ಸ್ಪಷ್ಟವಾಗಿ ಅಂಕಿ ಅಂಶ ಸಮೇತ ಆ ತೆರಿಗೆ ಏನು ಹಂಚಿಕೆ ಆಗಿದೆ
ಕರ್ನಾಟಕ ರಾಜ್ಯಕ್ಕೆ ಸ್ಪಷ್ಟವಾಗಿ ಅಂಕಿಅಂಶ ಸಮೇತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ನಾನು ಈಗಲೂ ಹೇಳ್ತೇನೆ, 10 ಬಾರಿನೂ ಹೇಳಿದ್ದೇನೆ, ಒಂದು ಶ್ವೇತಪತ್ರ ಹೊರಡಿಸಿ. ನಿಮ್ಮ ಶ್ವೇತಪತ್ರ, ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಿದಾಗ ಅದಕ್ಕೆ ಶ್ವೇತಪತ್ರಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೇಂದ್ರದ ಸರ್ಕಾರದಿಂದ ನಿಮಗೆ ಬರುತ್ತೆ, ನಿರ್ಮಲಾ ಸೀತಾರಾಮನ್ ಬರುತ್ತೆ, ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖಾಂತರ ಬರುತ್ತೆ. ಅದನ್ನು ಬಿಟ್ಟು 10 ಬಾರಿ ಕೇಂದ್ರದಿಂದ ತೆರಿಗೆ ಹಂಚಿಕೆ ಸರಿ ಇಲ್ಲ, ನಾನು ಹೇಳಿದ ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ, ಈ ಹೇಳಿಕೆಗಳು ಬೇಡ. ಶ್ವೇತಪತ್ರ ಹೊರಡಿಸಿ. ಯಾಕೆ ಶ್ವೇತಪತ್ರ ಹೊರಡಿಸಲ್ಲ? ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಸುಳ್ಳು ಅಂತ ತುಂಬ ಸ್ಪಷ್ಟವಾಗುತ್ತೆ. ಈಗೇನಾಗಿದೆ, ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ದಿವಾಳಿ ಎದ್ದೋಗಿದೆ. ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಮಾಡಿದ್ದಾರೆ, ಇನ್ನು ಅನೇಕರ ಬಗ್ಗೆ ಮಾಡ್ತಿದ್ದಾರೆ. ರಾಷ್ಟ್ರಭಕ್ತರು ಕಂಡ್ರೆ ಅವ್ರಿಗೆ ಯಾಕೋ ಸ್ವಲ್ಪ ಅಲರ್ಜಿ. ಕುಂಕುಮ ಹಾಕೊಳ್ಳೋದಕ್ಕೆ ಬೇಡ ಅಂತಾರೆ, ಕೇಸರಿ ಬೇಡ ಅಂತಾರೆ. ಮಾಡಿಕೊಡ್ಲಿ, ನಾನು ಅದ್ರ ಬಗ್ಗೆ ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ಆದರೆ ಈ ಕೇಸಿನ ಬಗ್ಗೆ ನಾನು ಒತ್ತಾಗಿ ಕೊಡ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಭಿಪ್ರಾಯ ಪಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತಂದರೆ, ಈಶ್ವರಪ್ಪ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅನ್ನೋಂಥ ರೂಪದಲ್ಲಿ ಇವತ್ತು ವ್ಯವಸ್ಥೆ ತರಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಆ ರೀತಿ ಹೇಳಿಲ್ಲ, ಹೇಳೋದೂ ಇಲ್ಲ. ನಾನು ಹೇಳ್ತಿರೋದೇನು, ದೇಶವನ್ನು ಇಬ್ಬಾಗ ಮಾಡೋಂಥ ಪ್ರಯತ್ನ ಮಾಡಿಸಿ, ದೇಶವನ್ನು ವಿಭಜನೆ ಮಾಡೋಂಥ ಪ್ರಯತ್ನವನ್ನು, ದಕ್ಷಿಣ ಭಾರತದ ರಾಜ್ಯಗಳನ್ನು ನಾವು ಬೇರೆ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ, ನಮಗೆ ಬರಬೇಕಾದಂಥ ಇದು ಹಣ ಬರೆದಿದ್ರೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ. ದೇಶ ವಿಭಜನೆಗೆ ಅವರಿಗೆ ಹೇಳಿಕೆ ಕೊಟ್ಟಿರೋದನ್ನು ನಾನು ಖಂಡನೆ ಮಾಡ್ತೇನೆ. ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು, ನನಗೆ FIR ಹಾಕಿರೋದು ಹೌದು. ನನಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕಿದ್ರು, ನೋಟಿಸ್ ಬಂದರೂ ಕೂಡ, FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಇವತ್ತಿನ ತನಕ 10 FIR ನನ್ನ ಮೇಲೆ ಬಿದ್ದಿದೆ. ಎಲ್ಲ FIRನೂ ಕೂಡ ಕಾಂಗ್ರೆಸ್ನವ್ರು ಹಾಕಿರೋಂಥ ಎಲ್ಲ FIR ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ. ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ, ಅಥವಾ ಒಂದು ದಿನ ಕೂಡ ನನಗೆ ಪನಿಷ್ಮೆಂಟ್ ಆಗಿಲ್ಲ. ಈಗ ಪನಿಷ್ಮೆಂಟ್ ಆಗ್ತಾ ಇರೋದು ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ಸುರ್ಜೇವಾಲಾ ಅವರಿಗೆ 10,000 ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಮಾನ್ಯ DK ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ, ಇನ್ನು ಬೇಲಲ್ಲಿದ್ದಾರೆ. ಮುಖ್ಯಮಂತ್ರಿ 10,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರೋಂಥ ವ್ಯಕ್ತಿ ಮುಖ್ಯಮಂತ್ರಿ ಆದರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ. ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆದ ನನಗೆ RSS ಬಗ್ಗೆ ಪ್ರಸ್ತಾಪ ಮಾಡ್ತಾ, ಇದು RSS ಹೇಳ್ಕೊಡುತ್ತಾ, ಇಂಥ ತರಬೇತಿ ಆಗುತ್ತಾ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಮಾಡಿದ ತಪ್ಪಿಗೆ 10,000 ರೂಪಾಯಿ ಪೆನಾಲ್ಟಿ ಕಟ್ಟೋದಕ್ಕೆ ನಿಮ್ಮ ಮುಂದೆ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಎಲ್ಲಿ ಹೋಗ್ತೀರೋ ಹೋಗಿ, ನಂದು ಅಭ್ಯಂತರ ಇಲ್ಲ. ಆದರೆ ರಾಷ್ಟ್ರಭಕ್ತರನ್ನು ಬೆಳೆಸ್ತಾ ಇರೋಂಥ RSS ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡಿ, ನಿಮ್ಮ ಅಧಿಕಾರ ಇಲ್ಲ. ಸುರೇಶ್ ಹೇಳಿ ಸರಿನಾ? ಈಗಲೂ ಮುಖ್ಯಮಂತ್ರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಹೇಳಿದ್ದನ್ನ ಸರಿ ಇಲ್ಲ, ಇದನ್ನು ಒಪ್ಪಲ್ಲ ಅಂತ ಅವತ್ತೇನೆ ಮನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಅವತ್ತೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ, ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ವಿಧಿ ಇಲ್ಲದೇ DK ಸುರೇಶ್ ಅವ್ರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ FIR ಹಾಕೋಕ್ಕೆ ಶಕ್ತಿ ಇಲ್ಲದೇ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ, RSS ಇವ್ರಿಗೆ ಇಂಥ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ.